ನಮಸ್ತೆ, ನಮಸ್ಕಾರ. ನನ್ನ ಹೆಸರು ಸೂರಜ್ ಕಾಮತ್ ಅಂತೇಳಿ. ನಾನು ಕೊಂಚಾಡಿಯವ. ನನಗೆ ಆ್ಯಕ್ಚುಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸ್ಟ್ರಾಲಜಿಯಲ್ಲಿ ತುಂಬ ಕುತೂಹಲ, ಕ್ಯೂರಿಯಾಸಿಟಿ. ಐ ಆಮ್ ನಾಟ್ ಅ ಆಸ್ಟ್ರಾಲಜರ್ ಆರ್ ಐ ಆಮ್ ಖಾಲಿ ಆ ಜ್ಯೋತಿಷ ವಿಷಯದಲ್ಲಿ ನನಗೆ ಕುತೂಹಲ ಜಾಸ್ತಿ ಇದ್ದ ಕಾರಣ ಇವತ್ತು ನನಗೆ ಛತ್ರಪತಿ ಶಿವಾಜಿ ಪ್ರಭು ಅವರ ಭೇಟಿ ಮಾಡಲು ಅವರೊಡನೆ ಎರಡು ಮಾತನಾಡಲು ಅವಕಾಶ ಸಿಕ್ಕಿದೆ. ಐ ಆಮ್ ಗ್ರೇಟ್ಫುಲ್ ಟು ಗಾಡ್ ಫಾರ್ ಗಿವಿಂಗ್ ಮೀ ಸಚ್ ಅನ್ ಆಪರ್ಚುನಿಟಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್. ಈಗ ನನ್ನ ಆ್ಯಸ್ ಯೂಶ್ವಲ್ ನಮ್ಮ ಹತ್ರ ಇರುವ ಒಂದು ಕೆಲವು ಡೌಟ್ಸ್ ಕೇಳಿ, ಡೌಟ್ಸ್ ಎಲ್ಲ ಪರಿಹಾರ ಮಾಡುವ ಕೇಳುವಾಗ ನಾನು ಇಚ್ಛಿಸುತ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್, ನಿಮ್ಮ ಹತ್ರ ಕೇಳೋದು ಒಂದೇ ತುಂಬ ಜನರಲ್ಲಿ ಇರುವಂಥ ಒಂದು ಕ್ವೆಶನ್ ಇದು, ದೃಷ್ಟಿದೋಷ. ಕೆಲವರು ಹೇಳ್ತಾರೆ ಅದು ಒಂದು ದೃಷ್ಟಿದೋಷ ಒಂದಿದ್ರೆ ಸಾಕು ಮಾರೆ, ಯಾರು ಎಂತ ಮಾಡ್ಲಿಕ್ಕೆ ಹೋದರೆ ಏನಾದರೂ ಕೆಲಸದಲ್ಲಿ ಅಡೆತಡೆ ಬರ್ತಾ ಇರ್ತದೆ. ಆ ದೃಷ್ಟಿದೋಷ ಈವಲ್ ಐ ಅಂತ ಹೇಳ್ತಾರೆ. ಈವಲ್ ಐ ಅದು ನಿಜವಾಗಿ ಈವಲ್ ಐ ದೃಷ್ಟಿದೋಷ ಇದೆಯಾ? ಇಫ್ ಸಪೋಸ್ ಇದ್ದರೆ ಅದಕ್ಕೆ ಪರಿಹಾರ ಏನು? ಈಗ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೂರಾರು ಇದೆ ದೃಷ್ಟಿದೋಷಕ್ಕೆ, ಇದನ್ನು ಹಾಕಿರಿ ಅದನ್ನು ಹಾಕಿರಿ ಅಂತ ಇದನ್ನೇ ಹಾಕ್ತಾ ಇರೋದು ನಾವು ಇಡೀ ಕೈಗೆ. ಅದರ ಎಂಥ ವಿಷಯ ಅಂತ ಹೇಳಿ ನಿಮ್ಮ ಹತ್ರ ಕೇಳಿ ಫುಲ್ ಹಾಕಿಕೊಂಡಿದ್ದೀರಿ ಅಲ್ವಾ? ಹೌದೌದು, ಒಂದು ಬಾಬಾನಾಗೆ ಕಾಣ್ತೀರಿ ನೀವು. ಅಂತ ಹೇಳಿದ್ರೆ ದೃಷ್ಟಿದೋಷ ಎಲ್ಲರಿಗೂ ಇರ್ತದೆ. ದೃಷ್ಟಿ ಯಾಕೆ ಇರ್ತದೆ ಅಂತ ಹೇಳಿದ್ರೆ, ಒಂದು ನೀವು ಒಬ್ಬರಿಗೆ ಕೆಲವರಿಗೆ ಮನ್ಮಥನಾಗಿ ಕಾಣ್ಬೋದು, ಅಥವಾ ನೀವು ಒಂದು ಸುಂದರಾಂಗನಾಗಿ ಕಾಣ್ಬೋದು, ಅಥವಾ ಕೆಲವರಿಗೆ ನಿಮ್ಮನ್ನು ನೋಡೋಗು ನಾನು ಭಯಂಕರ ಒಂದು ಜನ ಮಾರ, ಇವನ ಜಲ್ಸೆ ಅಂತದ್ದು, ಕೆಂಪು ಕುಂಕುಮ ನಾಮೆಲ್ಲ ಹಾಕಿ ಭಯಂಕರ ಅಂತ ಹೇಳ್ಬೋದು. ಆಗ ಎಲ್ಲರದ್ದು ತಾಗೋದಿಲ್ಲ, ಎಲ್ಲವರ ದೃಷ್ಟಿ ತಾಗ್ತದೆ. ಈ ದೃಷ್ಟಿ ಅಂತ ಹೇಳೋದು ಅಂತ ಹೇಳಿದರೆ, ಆ ದೃಷ್ಟಿ ತಾಗಿದ್ರೆ ನಿಮಗೆ ಮೈಕೈ ನೋವುಗಳು, ಅಥವಾ ಅದು ಯಾಕೆ ಅಂತ ಹೇಳಿದರೆ, ಅಯಸ್ಕಾಂತದಲ್ಲಿ ಎರಡು ಶಕ್ತಿಗಳುಂಟು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಈ ಎರಡು ಧ್ರುವ ಆ್ಯಕ್ಟ್ ಆಗೋದು ಅಂತ ಹೇಳ್ತೇವೆ. ಅವರಲ್ಲಿರುವ ನೆಗೆಟಿವಿಟಿ ನಿಮ್ಮ ನೆಗೆಟಿವಿಟಿ ನೋಡಿದಾಗ ಆ್ಯಕ್ಟ್ ಆಗೋದು. ಅದು ಅವ್ರು ಏನಾದರೂ ಹೇಳಿದರೆ ನಿಮಗೆ ಫಲಿಸ್ತದೆ. ಯಾಕೆ ಫಲಿಸ್ತದೆ ಅಂತ ಹೇಳಿದರೆ, ಕೆಲವರಿಗೆ ಮತ್ಸರದಲ್ಲಿರ್ತದೆ. ನಿಮ್ಮನ್ನು ನೋಡುವ, ನೀವು ಡ್ರೆಸ್ ಹಾಕೋದು, ಈ ಕಪ್ಪು ಶಾಲು ಹಾಕಿದ್ದೀರಿ, ಇಲ್ಲಿಗೆ ಬರುವಾಗ ನೋಡಿ ಕಪ್ಪು ದಾರ ಕಟ್ಟಿದ್ದೀರಿ, ಹಳದಿ ದಾರ ಕಟ್ಟಿದ್ದೀರಿ, ಕೆಂಪು ಕಟ್ಟಿದ್ದೀರಿ, ರುದ್ರಾಕ್ಷಿ ಕಟ್ಟಿದ್ದೀರಿ, ಇಷ್ಟಾದ ಮೇಲೆ ಒಂದು ಉಂಗುರ ಹಾಕಿದ್ದೀರಿ, ಕಿವಿಗೆ ಎರಡು ಬೆಂಡೋಲೆ ಕಟ್ಟಿದ್ದೀರಿ. ನೀವು ಈ ತಲೆಮಾರಿನವರು ಇಲ್ಲ ಪುರಾಣಿಕ ತಲೆಮಾರಿನವರು ಅಂತ ಜನರಿಗೆ ಒಂದು ಜಿಜ್ಞಾಸೆ ಇರ್ತದೆ. ಎದುರಿಗೆ ಹೇಳಲ್ಲ. ಕೆಲವರು ಹೇಳ್ತಾರೆ ಭಾರಿ ಸೋಕು ಕಾಣ್ತಾನೆ ಮಾರ, ಅದಕ್ಕೆ ತಾಗ್ಬೋದು. ಕೆಲವರು ಹೇಳ್ಬೋದು ಎಂಟ ಮಾರ ಮರಲೆಲ್ಲ ಕತ್ತೋಜು ಅಂತ ಪೆಟ್ಟು ಕಮ್ಮಿ ಅದು ಅದು ಅವನು ಪೆಟ್ಟು ಕಮ್ಮಿ ಅಂತ ಹೇಳಿ, ಅವನು ಒಳ್ಳೆಯವನಂತ ಹೇಳಿ, ಇದು ರಾಮಾಯಣದ ಜರಾಸಂಧ ಅಲ್ಲ, ಮಹಾಭಾರತ ಜರಾಸಂಧ ಅಂತೇಳಿ, ರಾಮಾಯಣದ ಹನುಮಂತ ಅಂತೇಳಿ ಅವನ ದೃಷ್ಟಿ ತಾಗ್ತದೆ. ದೃಷ್ಟಿ ತಾಗದಿರ್ಲಿಕ್ಕೆ ಏನು ಮಾಡಬೇಕಂತ ಹೇಳಿದರೆ, ಹತ್ತಿರದ ಶಿವನ ದೇವಸ್ಥಾನದಲ್ಲಿ ತೀರ್ಥಗಳಿರ್ತದೆ. ಉದಾಹರಣೆ ಕದ್ರಿಯಲ್ಲಿ ತೀರ್ಥಸ್ಥಾನವಾಗಿ ಮಾಡುವುದು, ಅಲ್ಲಿ ಗೋಮುಖದಿಂದ ಇಳಿಯುವ ತಲೆಗೆ ಒಂದು ತಲೆ ಕೊಡುವುದು. ಈ ದೃಷ್ಟಿದೋಷ ಹೋಗಲಿಕ್ಕಲ್ಲ, ನಿಮ್ಮೊಟ್ಟಿಗೆ ನಿಮ್ಮ ಕುಟುಂಬದಿಂದ ಬಂದ ನೆಗೆಟಿವ್ ಉಂಟಲ್ಲ, ಆ ಪ್ರಯತ್ನ ಬಾಧೆಗಳು ಹೋಗುವ ಹಾಗೆ ಮಾಡ್ತದೆ. ಅರ್ಥ ಆಯ್ತಲ್ಲೋ? ನಿಮಗೆ ಪಾಸಿಟಿವ್ ಓವರ್ ಡೆವಲಪ್ಮೆಂಟ್ ಆಗ್ತದೆ. ನಾವು ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಮಾಡೋದ್ರಿಂದ ಅದಾಗ್ತದೆ. ಕೆಲವರಿಗೆ ಅಂತ ಹೇಳಿದ್ರೆ ನಾಲಗೆಯಲ್ಲಿ ಮಚ್ಚೆ ಇರ್ತದೆ. ಹೌದು, ನಾಲಗೆಯಲ್ಲಿ ಮಚ್ಚೆ ಅಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ. ಜಾಗ್ರತೆ ಬೋರ್ಡ್ ಮಾರ ಅಂತ ಹೇಳ್ತಾರೆ. ಅವ್ರು ಒಳ್ಳೆ ನೀರಿದ್ದ ಬಾವಿಯನ್ನು ನೋಡಿ, ಎಂತ ನೀರು ಇದರಲ್ಲಿ ಚಾ ಅಂತ ಹೇಳಿದ್ರೆ ಬರೋ ವರ್ಷದಿಂದ ನೀರಿರ್ಲಿಕ್ಕಿಲ್ಲ. ಅರ್ಥ ಆಯ್ತಲ್ಲ? ಆದ ಕಾರಣ ಜನರಿಗೆ ಬಾಯಿ ಮುಚ್ಚಿಸ್ಲಿಕ್ಕೆ ನಮಗೆ ಆಗುದಿಲ್ಲ. ನಾವು ಏನು ಮಾಡಬೇಕು? ಉದಾಹರಣೆ ದೇವಿಯ ಕ್ಷೇತ್ರ ಕಟೀಲು ಕ್ಷೇತ್ರದಲ್ಲಿ ಹೋಗಿ ಕಲಶ ಮೀಯುದು, ಅಥವಾ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದು ಕಲಶ ಮೀಯುದು. ಎಲ್ಲದಕ್ಕೂ ನಾವು ಅದು ಮಾಡಿ ಇದು ಮಾಡಿ ಹೇಳಿದರೆ ನೀವು ಹಣ ಖರ್ಚು ಮಾಡಬೇಕಾದಿತ್ತು. ದೃಷ್ಟಿಗೆಲ್ಲ ಹಣ ಖರ್ಚು ಮಾಡಿ, ಇಲ್ಲದ್ರೆ ಒಂದು ಸ್ವಲ್ಪ ಉಪ್ಪು ನಿವಾಳಿಸಿ ತಲೆಗೆ ನಿವಾಳಿಸಿ ಬಿಸಾಡೋದು. ಆಗ ಉಪ್ಪಿನಲ್ಲಿ ಹೋಗ್ತದ? ಉಪ್ಪಿನಲ್ಲಿರುವ, ಅಂದರೆ ಉಪ್ಪು ಅನ್ನೋದು ಸೋಡಿಯಂ ಅಂತ, ಆ ಉಪ್ಪಿಗೆ ಅಷ್ಟೊಂದು ಲವಣ ಶಕ್ತಿಗಳಿದ್ದ ಕಾರಣ ನಿಮಗಿರುವ ನೆಗೆಟಿವ್ ಅನ್ನು
ತೆಗೆದು ಬಿಡ್ತದೆ. ಸರ್ ಒಂದು ಕ್ವಶನ್, ಉಪ್ಪನ್ನು ಕ್ಲಾಕ್ ವೈಸ್ ತಿರುಗಿಸ್ಬೇಕಾ ಆಂಟಿ ಕ್ಲಾಕ್ ವೈಸ್? ಇದೆಲ್ಲ ನಿಮ್ಮದು ಅತಿರೇಕ. ಕ್ಲಾಕು ಎಲ್ಲವೂ ಕ್ಲಾಕ್ ವೈಸೇ. ಊಟ ಮಾಡುವಾಗ ಹೀಗೆ ಮಾಡ್ತೀರಾ ಅದನ್ನು ಇದು ಎಂತ ಹೇಳಿದ್ರೆ ಇದು ಜಿಜ್ಞಾಸೆ ಅಲ್ಲ, ಇದು ಅತಿರೇಕ ಅಂತ ಹೇಳ್ತೇವೆ. ಅಲ್ಲ ಸರ್, ಅದು ಮಾಡುವಾಗ ಒಂದು ಕರೆಕ್ಟ್ ರೀತಿಯಲ್ಲಿ ಮಾಡ್ಬೇಕು. ಕ್ಲಾಕ್ ವೈಸ್. ಕೆಲವರು ಹೇಳ್ತಾರೆ ನಾನು 3 ಸುತ್ತು ಕ್ಲಾಕ್ ವೈಸ್ ಮಾಡಿ ಒಂದು ಆಂಟಿ ಕ್ಲಾಕ್ ಮಾಡಪ್ಪ, ನಿಮ್ಮ ಇಷ್ಟ. ಅರ್ಥ ಆಯ್ತಲ್ಲ? ಅಥವಾ ನೀವು ಕೆಲವು ಕಡೆಯಲ್ಲಿ ಹೋಗುವಾಗ ಈಗ ಸ್ಮಶಾನಕ್ಕೆ ಹೆಣ ಸುಡ್ಲಿಕ್ಕೆಲ್ಲ ಹೋಗ್ತೀರಿ, ನಮ್ದೊಂದು ಧರ್ಮ, ಸೇವೆ ಮಾಡೋದು. ಅಲ್ಲಿಂದ ಏನು ಬರ್ತದಂತ ನಿಮಗೆ ಗೊತ್ತುಂಟಾ? ಅಲ್ಲಿ ನಿಮ್ಮ ಬಾಡಿಯಲ್ಲಿರುವ ಋಣಾತ್ಮಕ ಶಕ್ತಿಗಳಿಗೆ ಬಾಧಕವಾಗಿ ನೆಗೆಟಿವ್ಸ್ ನಿಮ್ಮೊಟ್ಟಿಗೆ ಬರ್ತದೆ. ನಿಮಗೆ ಬಂದಿದ ಇಲ್ವ ಅಂತ ಗೊತ್ತಾಗ್ತದ? ಇಲ್ಲ. ಅದಕ್ಕೆ ನೀವು ಒಂದು ಲಿಂಬೆ ಹುಳಿ ಚೀಲದಲ್ಲಿ ಇಟ್ಟುಕೊಂಡು ಹೋದ್ರೆ ಪಾಕೆಟ್ನಲ್ಲಿ, ಅಲ್ಲಿಂದ ಏನು ನಿಮ್ಮೊಟ್ಟಿಗೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ನಾನು ಹೇಳುವಾಗ ಇವರು ಲಿಂಬವಳಿ ಜ್ಯೋತಿಷರು ಅಂತ ಹೇಳುವಾಗ ಹಾಗೆಲ್ಲ ಅದು ಅಲ್ಲ ಸರ್. ನಾವು ಮರಣಕ್ಕೆ ಹೋಗಿ ಅದು ಕ್ರಿಮೇಷನ್ ಆಗಿ ಬರುವಾಗ ಒಂದು ಮನೆಗೆ ಬರೋ ಒಂದು ಭಾರ ಆಗುವ ಒಂದು ಫೀಲಿಂಗ್ ಅದು. ಯಾಕೆಂದ್ರೆ ಮಲಗುವ ಅಂತ ಹೇಳ ಅಲ್ಲ, ಕೆಲಸಕ್ಕೆ ಆ ದಿನ ಹೋಗುದು ಬೇಡ, ಅದು ಆಗ್ತದೆ. ಅದಕ್ಕೆ ಕೆಲವು ವಿಧಾನಗಳೆಲ್ಲ ಉಂಟು, ಅದನ್ನೆಲ್ಲ ಪಾಲಿಸಿದಾಗ ಒಳ್ಳೆ ಎಣ್ಣೆ ಹೊಡ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಹೇಳ್ಬಾರ್ದು ನಾವು, ಅದು ಯಾಕೆ ಗೊತ್ತಿಲ್ಲ, ಪಬ್ಲಿಕ್ ಕೇಳ್ತಾರೆ. ಎಣ್ಣೆ ಹೊಡ್ಕೊಂಡು ಹೋದ್ರೆ ಆ ಭಾರವೂ ಗೊತ್ತಾಗುದಿಲ್ಲ, ಅವನು ಎಲ್ಲಿ ಹೋಗಿದಾನಂತಲೂ ಗೊತ್ತಾಗುದಿಲ್ಲ. ನಾನು ನಿಮ್ಗೆ ಅಂತ ಹೇಳೋದು ಅಂತ ಹೇಳಿದ್ರೆ ಹಾಗೆಲ್ಲ ಎಣ್ಣೆ ಹಿಡ್ಕೊಂಡು ಹೋಗಿ ಅಂತ ಹೇಳೋದಲ್ಲ. ಈ ರುದ್ರಭೂಮಿಗೆ ಹೋಗಿ ಮನೆಗೆ ಬರುವಾಗ ಸ್ನಾನ ಮಾಡದೆ ಮನೆ ಒಳಗೆ ಹೋಗ್ಬೇಕು. ಅರ್ಥ ಆಯ್ತಾ? ಕಾಲು ಕೈ ತೊಳೆದು ಸ್ನಾನ ಮಾಡಿ ಮೊದಲೇ ಮರಣಕ್ಕೆ ಹೋಗ್ತೇವೆ ಅಂತ ಗೊತ್ತುಂಟಲ್ವಾ? ಆಗ ಒಂದು ಜೊತೆ ಡ್ರೆಸ್ ಹೊರಗೆ ತಂದಿಟ್ಟು ಹೊರಗೆ ಒಂದು ಚನ್ನೀರು ಅಥವಾ ಕೆರೆಯಲ್ಲಿ ಮಿಂದು ಬರೋದು ಒಳ್ಳೇದು. ಅದು ಮಾತ್ರ ಅಲ್ಲ, ಆಸ್ಪತ್ರೆಗೆ ಹೋಗ್ತೀರಿ ನೀವು. ಆಸ್ಪತ್ರೆಗೆ ಹೋಗುವಾಗ ನಿಮ್ಮೊಟ್ಟಿಗೆ ಅಲ್ಲೆಲ್ಲ ರಂಬೆ ಊರ್ವಶಿ ಬರೋದಿಲ್ಲ, ಅಲ್ಲಿ ಸತ್ತವರೇ ನಿಮ್ಮೊಟ್ಟಿಗೆ ಬರುದು. ಅಥವಾ ಗಾಯಾಳುಗಳು ರೋಗ ರುಜಿನಲ್ಲಿ ಸತ್ತವರು, ಅದು ನಿಮಗೆ ದೋಷ. ನೀವು ಇಷ್ಟ ಹಾಕಿಕೊಂಡ್ರೆ ಇದೆಲ್ಲ ಕಾಪಾಡೋದಿಲ್ಲ ನಿಮ್ಮನ್ನು. ಆದರೆ ನಿಮ್ಮ ನಂಬಿಕೆ, ಯಾಕೆ ರುದ್ರಾಕ್ಷಿ ಒಂದು ಇದ್ರೆ ಸಾಕು, ಈ ಕಪ್ಪು ದಾರ ಬೇಕಾ, ಅದು ನಿಮ್ಮ ನಂಬಿಕೆ. ನೀವು ಇನ್ನೂ 4 ಹಗ್ಗ ಕಟ್ಟಿದ್ರೆ ಆಗ್ತದೆ. ಗೊತ್ತಾಯ್ತಲ್ಲ? ಒಂದು ಗಾದೆ ಉಂಟು ತಮಿಳುನಾಡಿನಲ್ಲಿ, ಎಂತ ಅಂದ್ರೆ ತಮಿಳುನಾಡಿನಲ್ಲಿ ಎತ್ತುಗಳಿಗೆ ಒಂದು ಇದು ಕಟ್ತಾರೆ, ಎರ್ಮಾಡಿಗೆ ಒಂದು ಬರೆ ಅಂತ ಹೇಳ್ತಾರೆ. ಹಾಗೆ ಇದು ಕಟ್ಟೋದು ತಪ್ಪಲ್ಲ, ಆದರೆ ಇದು ಕಟ್ಟಿದ್ರೆ ಜನರ ದೃಷ್ಟಿ ಇನ್ನೂ ಆಗ್ತದೆ ನಿಮಗೆ. ಯಾಕೆ ಗೊತ್ತಿರೋ, ಇವನು ಇಷ್ಟೆಲ್ಲ ಹಾಕಿದ್ದಾನೆ ಮಾರಾಯ ಅಂತ ಹೇಳ್ತಾರೆ. ಅದು ಈಗ ಸ್ಟೈಲಿಗೆ ಹಾಕಿದ್ದಾರೆ ಅಂತ ಭಾವಿಸುವವರು ಅದು ಹೇಳೋದಿಲ್ಲ. ಅದೇನಂತಾರೆ, ಓಲ ಎಲ್ಲಿ ಒಂದು ಸಾರಿ ತಪ್ಪು ತಿಳ್ಕೊಳ್ಬೇಡಿ, ಏರು ಸೂರಜಿಗೆ ಸ್ವಲ್ಪ ಪೆಟ್ಟು ಕಮ್ಮಿ ಅಂತ ಕಾಣ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನೀವು ಹಾಕಿದ್ದು ನಿಮಗೆ ಅದರ ಮೇಲೆ ಇರುವ ನಮ್ಮ ಧರ್ಮದ ಮೇಲೆ ಇರುವ ನಂಬಿಕೆಗೆ ನೀವು ಹಾಕಿದ್ದು, ನನಗೆ ತಪ್ಪಂತ ಕಾಣುದಿಲ್ಲ. ಅರ್ಥ ಆಯ್ತಲ್ಲ? ಮತ್ತೆ ಹೇಳಿ ಸರ್. ಸೆಕೆಂಡ್ ಒಂದು ಕ್ವಶನ್, ಪ್ರೇತ ಉದ್ಧಾರ ಅಂತೇಳಿ ನಮ್ಮ ಕುಟುಂಬದಲ್ಲಿ ಮಾಡ್ತಾರೆ ಸರ್. ಅದಕ್ಕೆ ನಾರಾಯಣ ಬಲಿ ಆಗ್ಬೇಕು ಅಂತ ಹೇಳ್ತಾರೆ. ಅದು ನಾರಾಯಣ ಬಲಿ ಅಂದ್ರೆ ಏನು? ನಮ್ಮ ಸತ್ತವರು ಪ್ರೇತ ಆಗಿ ಅದು ನಮ್ಮ ನಾಗದೇವರ ಅಲ್ಲಿ ಅಥವಾ ದೈವದ ಹತ್ತಿರ ಅಲ್ಲಿ ಸುತ್ತಿಕೊಂಡು ಅಲ್ಲಿ ಕೆಲವರ ಪ್ರೇತ ದೈವದ ಕೈಟುಂಡು, ನಾಗನ ಕೈಟುಂಡು. ಅದು ಏನು ಗೊತ್ತುಂಟಾ? ಅದನ್ನು ನಾವು ಇಲ್ಲಿ ವಿಮರ್ಶೆ ಮಾಡಬಾರ್ದು. ಜ್ಯೋತಿಷ್ಯರು ಪ್ರೇತ ದೈವದ ಕೈಟುಂಡು, ಪ್ರೇತ ನಾಗನ ಕೈಟುಂಡು ಅಂತ ಹೇಳ್ತಾರೆ. ಆಕ್ಚುಲಿ ಹಾಗೆ ಅಲ್ಲ. ಅದು ನಾಗನಿಗೆ ಅಶುದ್ಧ ಆಗ್ತದೆ, ಅಥವಾ ದೈವಗಳಿಗೆ ನೀವು ಮಾಡುವ ಕಾರ್ಯಕ್ರಮಗಳಲ್ಲಿ ಅದು ಬಾಯಿ ಆಗ್ತದೆ. ಬಾಧೆ ಇರುವುದು ದೈವಗಳದ್ದು ನಾಗದ್ದಲ್ಲ, ನಿಮಗೆ ಇರುವುದು ಪ್ರೇತಬಾಧೆ. ಈ ಪ್ರೇತಬಾಧೆ ಅಂತ ಹೇಳುವಾಗ ನಾರಾಯಣ ಬಲಿ ಅಂತ ಹೇಳಿದ್ರೆ ಅಪಮೃತ್ಯುಗೀಡಾದ ಒಂದು ಪ್ರೇತ ಇದೆ ಅಂತ ಆದರೆ ಹೇಗೆ ಸತ್ತಿದಾರ ಅಂತ ಗೊತ್ತಿಲ್ಲ, ಅಥವಾ ಯಾವ ನಕ್ಷತ್ರದಲ್ಲಿ ಸತ್ತ ನಾರಾಯಣ ಬಲಿ. ಅದು ನಮ್ಮ ಬಾಲಕೃಷ್ಣ ಭಟ್ರನ್ನು ಕೇಳ್ಬೋದಿತ್ತು, ಅವರನ್ನು ಕುತೂಹಲಿಸ ಮತ್ತೆ ಕೇಳಿ ಅವರ ಹತ್ರ. ನಾರಾಯಣ ಬಲಿಯಲ್ಲಿ ಏನು ಅಂತ ಹೇಳಿದರೆ, ಒಂದು ಪ್ರೇತಗಳಿಗೆ ಮೋಕ್ಷ ಹಾಕಬೇಕಾದ್ರೆ ಸರಿಯಾದ ಸತ್ಕರ್ಮದಲ್ಲಿ ಮಾಡಬೇಕು. ಅದು ಸತ್ಕರ್ಮದಲ್ಲಿ ಮಾಡದೆ ಒಂದು ಸಾರಿ ಮಾಡಿದೆ ಪ್ರೇತ ಹೆಣ ಸುಟ್ಟ ಕೂಡಲೇ ಮುಗೀತು ಅಂತ. ಹೆಣ ಸುಟ್ಟ ಕೂಡಲೇ ಮುಗಿಯುವುದಿಲ್ಲ, ಅದು ನಿಮ್ಮೊಟ್ಟಿಗೆ ಇರ್ತದೆ, ಬೇರೆಯವ್ರದ್ದಲ್ಲ, ನಿಮ್ಮ ಕುಟುಂಬ ನಿಮ್ಮೊಟ್ಟಿಗೆ ಇರ್ತದೆ. ಎಲ್ಲಿವರೆಗೆ? ಅದಕ್ಕೆ ಮೋಕ್ಷ ಸಿಗುವವರೆಗೆ. ಅರ್ಥ ಆಯ್ತಲ್ಲ? ನೀವು ಹೇಳಿದ ಪ್ರಶ್ನೆಗಳು, ನಾರಾಯಣ ಬಲಿ, ತ್ರಿಪಿಂಡೀಕರಣ, ತಿಲಾಹೋಮ, ಮೋಕ್ಷ ನಾರಾಯಣ ಬಲಿ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಅದು ಭಟ್ರು ಹಣ ಮಾಡಲಿಕ್ಕಲ್ಲ. ಈ ಪ್ರೇತಗಳಿಗೆ ಒಂದು ಮೋಕ್ಷ ಸಿಗಲಿ, ಪ್ರೇತಗಳಿಗೆ ಒಂದು ಸಮಾಧಾನ ಆಗಲಿ ಅಂತ ಮಾಡೋದು. ನಾವು ಹೇಳುವಾಗ ಬೇರೆ ಬಾತ ಇಷ್ಟೆಲ್ಲ ಬರೀತಾರೆ, ಭಟ್ರುಗಳಿಗೆ ಹಣ ಮಾಡೋದ್ರಲ್ಲೇ ಇದ್ದಾರೆ, ಇವರಿಗೇನೋ ಕಮಿಷನ್ ಇರಬೇಕು ಅಂತ ಅಲ್ಲ, ಹಾಗೆಲ್ಲ ಅದು. ಅರ್ಥ ಆಯ್ತಲ್ಲ? ನಿಮ್ಮ ಕ್ವಶನ್ ಒಳ್ಳೇದು, ಹೇಳಿ. ಅದು ಪ್ರೇತ ಉದ್ಧಾರ ಮಾಡಿ ಹೀಗೆ ಕೇಳು ಸರ್,
ಈಗ ನಮ್ಮ ಕೆಲವರ ಕುಟುಂಬದಲ್ಲಿ 12 ವರ್ಷ ನಂತರ ಪುನಃ ಇಡುವಾಗ ಪ್ರಶ್ನೆ ಅದು ಪ್ರೇತೋದ್ಧಾರ ಸರಿಯಾಗ್ಲಿಲ್ಲ ಅಂತ ಬರ್ತದೆ ಸರ್. ಸರಿಯಾಗದಿದ್ದರೆ ಸರಿಯಾಗೋದಿಲ್ಲವೇ ಅಂತ ಬರ್ತದೆ. ಏನು ಬರ್ತದೆ ಅಂತ ಹೇಳಿದರೆ, ಮಾಡಿದ ಕ್ರಿಯಾಕರ್ಮಗಳಲ್ಲಿ ಲೋಪದೋಷ ಉಂಟಾದರೆ ಓಕೆ, ಅಥವಾ ನೀವು ಮಾಡಿದ್ದು ಸರಿಯಾಗೋದು, ಅದು ಮಾಡಿದ್ದು ಸರಿಯಾಗೋದಿಲ್ಲ ಅಂತ ಹೇಳೋದಿಲ್ಲ. ಪುರೋಹಿತರಾಗಲಿ ಭಟ್ರುಗಳಾಗಲಿ ತಂತ್ರಿಗಳ ತಪ್ಪು ಮಾಡೋದಿಲ್ಲ. ಇಲ್ಲಿಯಾದರೂ ನಮ್ಮ ಗ್ರಾಚಾರಕ್ಕೆ ಮಿಸ್ಟೇಕ್ ಆಯಿತು, ಏನು ಮಾಡ್ತೀರಿ? ಅವ್ರ ಭಟ್ರನವರು ಪ್ರಾರ್ಥನೆ ಮಾಡೋ ಮಂತ್ರ ಏನೋ ತಂತ್ರ ಏನೋ ಕ್ರಿಯಾ ಏನೋ ಜನಾರ್ದನ, ನಾವು ಮಾಡಿದ ಮಂತ್ರದಲ್ಲಿ ತಂತ್ರದಲ್ಲಿ ಕಾರ್ಯ ಏನಂತಲೇ ಏನಾದರೂ ನನ್ನಿಂದ ತಪ್ಪಾದರೆ ನಿಮ್ಮನ್ನು ಕ್ಷಮಿಸಿ ಅಂತ ಹೇಳಲಿಲ್ಲ. ಅವರು ಹೇಳಿದಾರ ಕೇಳಿ ಅಂತ ಹೇಳಿದಲ್ಲ, ಅವರು ಹೇಳೋದು ಮತ್ತೆ ಅವರಿಗೊಂದು ದೇವರು ವರ ಕೊಟ್ಟಿದ್ದಾನೆ. ಬೊಜ್ಜದ್ದಾಗಲಿ ಮರಣದ್ದಾಗಲಿ ಎಲ್ಲ ದಾನವರು ಸ್ವೀಕರಿಸಿ, ಅವ್ರು ಗ್ರೇಟ್ ಅಲ್ವಾ? ಮತ್ತು ನಾವೇನು ಮಾಡೋದು, ನಾವು ಇದೆಲ್ಲ ಮಾಡೋದು, ಭಟ್ರವರಿಗೆ ಮಾತಾಡೋದು, ಭಟ್ರವರಿಗೆ ಹೀನತೆ ಮಾಡೋದು, ಅದೆಲ್ಲ ತಪ್ಪು. ತಪ್ಪು ಎಲ್ಲ ಅಕ್ಯುಮ್ಯುಲೇಟ್ ಆಗಿ ನಮಗೆ ರಿವರ್ಸ್ ಹೊಡಿತದೆ. ಆಗ ನಾವು ಫುಲ್ ಆಗಿರ್ತದೆ. ಫುಲ್ ಅಂದರೆ ಹಗಲಾಗಿರ್ತದೆ. ಕೇಳಿ. ಮತ್ತೆ ಒಂದು ಬ್ರಹ್ಮ ರಾಕ್ಷಸ ಅಂದೆ, ಅದು ಎಂತ ಸರ್? ಬ್ರಹ್ಮರಕ್ಕಸ ಅಂತ ಹೇಳಿದ್ರೆ ಏನಂದ್ರೆ, ಈಗ ಬ್ರಹ್ಮ ರಕ್ಕಸನ ದೋಷ ಉಂಟು, ಬ್ರಹ್ಮ ರಕ್ಕಸ ಲೆಕ್ಕ ಮಲ್ಪೆ ಮರ ಮೈಟ್ ಬರ್ತದೆ. ಬ್ರಹ್ಮ ರಕ್ಕಸ ಅಂದ್ರೆ ಈಗ ಬ್ರಹ್ಮ ರಕ್ಕಸನ ಆಕ್ಟಿವೇಶನ್ ಹೇಗೆ ಅಂತ ಹೇಳ್ತಾರೆ. ನಿಮ್ಮ ಹೆಸರು ಸೂರಜ್ ಅಂತ, ಸೂರಜರೇ ದಾನೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳ್ತಾನೆ. ಸೂರಜಿಗೆ ಬೈತೇನೆ, ಆಗಲೂ ಸಮಾಧಾನ. 3ನೇ ಸಾರಿ ಒಂದು ತಪ್ಪಿ ಮಾತಾಡ್ತಾನೆ. ನೀವೆಂತ ಮಾಡ್ತೀರಿ? ನಿಮ್ಗೆ ಕೋಪ ಬಂದು 2 ಬಡ್ದು ಬಿಡ್ತೀರಿ. ಅದೇ ಬ್ರಹ್ಮ ರಕ್ಕಸ. ಬ್ರಹ್ಮ ರಕ್ಕಸ ಮಲ್ತೆ ಮಾರ ಒಂಜಿ ಗೆಬ್ಬುಗು ದೀಕ ಅಂತ. ಅದು ಯಾಕೆ ಅಂತ ಹೇಳಿದ್ರೆ, ನಿಮಗೆ ಎಲ್ಲಿವರೆಗೆ ಮಾತಾಡಬಹುದು, ನಿಮಗೆ ಮೂಗಿನವರೆಗೆ ನಾವು ಬೈದ್ರೆ ನೀವು ಕೇಳಿಸಿ ಇಪ್ಪಡಿಪ್ಪಾಡು. ಅದೇ ಫ್ರೆಂಡ್ಶಿಪ್ಪಲ್ಲಿ ಬಾರಿ ಜಾಲಿಯಲ್ಲಿ ತಗೊಳ್ತೀರಿ. ತಲೆಗೆ ಕೈ ಹಾಕಿದ್ರೆ ಬಿಡ್ತೀರಾ? ಒಮ್ಮೆಲೆ ಅದು ಟಕ್ ಅಂತ ಹೊಡಿತದೆ. ಅದಕ್ಕೆ ಬ್ರಹ್ಮರಕ್ಕಸ ಬಾಧೆ ಅಂತ ಹೇಳ್ತೇನೆ. ಏನು ಬ್ರಹ್ಮರಕ್ಕಸ ಬಾಧೆ ಅಂದ್ರೆ ಅಲ್ಲ, ನಾನು ಹೇಳ್ತೇನೆ. ಒಂದು ತಂದೆಯ ಮಕ್ಕಳು, ತಾಯಿಯ ಮಕ್ಕಳು ಅವರ ಹತ್ರ ಅನುಚಿತವಾಗಿ ವರ್ತಿಸುವುದು, ಅಥವಾ ತಂದೆಗೆ ಚಪ್ಪಲ್ ತೆಗೆದು ಹೊಡೆಯುವುದು, ಅಥವಾ ತಂದೆ ಹೇಳೋದು ಕೇಳೋದು ಮೈಯಲ್ಲಿ ಬಂದಾಗ ಅದು ಬ್ರಹ್ಮರಕ್ಕಸ ಬಾಧೆ. ಅದು ಏನು ಅಂತ ಹೇಳಿದರೆ, ಅರ್ಥಗಳು ನಮ್ಮ ಕುಟುಂಬದಲ್ಲಿ ಸತ್ತು ಹೋದವರಿಗೆ ಕರ್ಮ ಪ್ರಕಾರ ವಿಧಿವಿಧಾನವಾಗಿ ಅವರ ಕಾರ್ಯಕ್ರಮಗಳನ್ನು ಮಾಡದಿದ್ದಲ್ಲಿ ಅಪಮೃತ್ಯುಗೀಡಾದ ಪ್ರೇತಗಳು ಬ್ರಹ್ಮರಕ್ಕಸನ ಕೈಲಿರ್ತವೆ. ಇದು ಬ್ರಹ್ಮರಕ್ಕಸ ಯಾರು ಅಂತ ಕೇಳಿದರೆ, ನಮ್ಮ ಪೂರ್ವಜರು. ಶಿವನ ಕಾಯುವ ಒಂದು ಶಕ್ತಿ ಗಣವನ್ನು ಬ್ರಹ್ಮರ ಅಂತ ಹೇಳ್ತಾರೆ. ಬ್ರಹ್ಮರ ಅಂದ್ರೆ ನಮ್ಮ ಊರನ್ನೇ ಕಾಯುವ. ಆಗ ನಮ್ಮ ಹಿರಿಯ ಪ್ರೇತ ಒಂದು ಇದ್ದರೆ ಇದು ಅವನ ಕೈಯಲ್ಲಿ ಸೇರಿಕೊಳ್ತಾರೆ, ಬ್ರಹ್ಮರನ ಕೈಯಲ್ಲ. ಅದು ಬ್ರಹ್ಮರಕ್ಕಸ ಬಾಧೆ ಅಂತ ಹೇಳಿದರೆ, ನಿಮ್ಮ ಹಿರಿಯವರು ನಿಮಗೆ ಮುದ್ದಿಸಿದ್ದೋ ಲಾಲಿಸಿದ್ದೋ ನಿಮಗೆ ಹುಚ್ಚರಂತೆ ಮಾಡೋದು ಅವರು, ಬೇರೆಯವ್ರದ್ದಾಗೋದಿಲ್ಲ. ನಿಮಗೆ ಅವನು ಮರಟ್ಟಿತ್ತಂಡಿಗೆ ನೀವು ಆಚೆ ಪಾಸಾಗುವ ಮರದಿಂದ ಸೇರಿಗಳಲ್ಲ. ನಿಮ್ಮದೇ ಕುಟುಂಬದ ಬಾಧೆ ನಿಮ್ಮನ್ನು ದೂಡಿ ಹಾಕೋದು, ಅಥವಾ ನಿಮ್ಗೆ ಏನಾದರೂ ಮಾಡೋದು. ನಿಮಗೆ ಏನು ಅನಾರೋಗ್ಯಗಳು ಕಾಣ್ತದೆ ಅಥವಾ ನಿಮಗೆ ಅನಾಯಾಸಗಳು ಕಾಣ್ತದೆ, ಅದೆಲ್ಲ ಅದರದ್ದೇ ಬಾಧೆಗಳು. ಮತ್ತು ಜಾಸ್ತಿ ಎಣ್ಣೆ ಹೊಡೆದ್ರೆ ಬ್ರಹ್ಮರಕ್ಕಸನೇ. ಮತ್ತೆ ಅವ ಅಲ್ಲ, ಬ್ರಹ್ಮಚಾರಿಯಾಗಿ ತೀರಿ ಹೋದ್ರೆ ನಾನು ಹಾಗೆ ಎನಿಸಿದೆ, ಅವರೇ ಬ್ರಹ್ಮರಕ್ಕಸ ಆಗುದಲ್ಲ. ಬ್ರಹ್ಮಚಾರಿಯಾಗಿ ತೀರಿ ಹೋದವರು ಬ್ರಹ್ಮಚಾರಿಗಳದ್ದೇ ಬಾಧೆ, ಅದು ನಿಮಗೆ ಬಾಧೆ ಮಾಡೋದಿಲ್ಲ. ಬ್ರಹ್ಮಚಾರಿಗಳು ಹೆಣ್ಣು ಮಕ್ಕಳಿಗೆ ಮಾತ್ರ ಬಾಧೆ ಮಾಡೋದು. ಯಾರಿಗೆ? ಮದುವೆಯ ವಯಸ್ಸಿನಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಅಥವಾ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಬಾಧೆ ಮಾಡೋದು. ಹಾಗೆ ಮದುವೆ ಆಗದ ತೀರಿ ಹೋಗದ ಹೆಣ್ಣು ಮಕ್ಕಳಿರ್ತಾರೆ, ಅದು ಗಂಡು ಮಕ್ಕಳಿಗೆ ಬಾಧೆ ಮಾಡ್ತಾರೆ. ಮಾಲಯದಲ್ಲಿ ಅದಕ್ಕೆ ಬಳಸುವುದು ಅದೆಲ್ಲ ಮಾಡ್ತಾರೆ. ನಾವು ಈಗ ಮಕ್ಕಳು ಹೋದ್ರೆ ದೂದ್ ಪ್ಯಾಜ್ ಅಂತ ಹೇಳ್ತಾರೆ. ದೂದ್ ಪ್ಯಾಜ್ ಅಂದ್ರೆ ಮಕ್ಕಳಿಗೆ ಆ ಮಾಲಯದಲ್ಲಿ ಎಲ್ಲ ಹಂಚುವುದು, ಅದೆಲ್ಲ ಮಕ್ಕಳಿಗೆ ಒಂದು ಸಮಾಧಾನ ಮಾಡೋದು. ಮತ್ತೆ ಇದು ಮಕ್ಕಳದ್ದಾಯಿತು. ಆಗ ಹಿರಿಯವರು ತೀರಿ ಹೋದರೆ ನೋಡಿ, ಹೆಂಗಸರು ಮುತ್ತೈದೆ ತೀರಿ ಹೋದರೆ ಅವಳಿಗೆ ಮಾಲಯದಲ್ಲಿ ಸೀರೆ ಇಟ್ಟು ಪೂಜಿಸುವುದು ಅಥವಾ ಅವಳಿಗೆ ಏನು ಬಡಿಸುವುದೆಲ್ಲ ಮಾಡ್ತಾರೆ. ಇದು ಶಾಸ್ತ್ರ ಸುಳ್ಳಲ್ಲ. ನಾವು ಈಗ ಅಡ್ವಾನ್ಸ್ ಆಗಿ AI ಟೆಕ್ನಾಲಜಿ, ಕಂಪ್ಯೂಟರ್, ಅದು ಇದೆಲ್ಲ ಮೂಲೆ ಗುಂಪು ಮಾಡಿದೆ. ನಾವು ಹೇಳಿದರೆ ಮಕ್ಕಳು ಹೇಳಿದ್ರೆ, ಆಮೇಲೆ ಒಂಚೂರು ಪೆಟ್ಟು ಪ್ರಾಯದ ದೋಷ ಆಗಿದೆ, ಇದೆಲ್ಲ ಏನಿಲ್ಲ. ಹೇಳಿದರೆ ಪ್ರೇತ ಅಂತ ಹೇಳ್ತಾರೆ, ಬ್ರಹ್ಮರಕ್ಕಸ ಅಂತ ಹೇಳ್ತಾರೆ, ಅಷ್ಟು ಹೇಳ್ತಾರೆ. ಅದೇ ಹೇಳುದು ನಂಬಿಕೆ. ಬೇರೇನು ಕೇಳಬೇಕು ನಿಮಗೆ? ಅಷ್ಟೇ ಸರ್. ಆಗಲಿ, ನಿಮ್ಮ ಹತ್ರ ಭಾರಿ ಒಂದು ವಿಷಯ ಎಲ್ಲ ಉಂಟು. ನೀವು ಕೇಳಿದ್ದು ನನಗೆ ಖುಷಿ ಆಯಿತು. ಆದರೆ ಕೇಳಬೇಕಾದ್ರೆ ನಿಮಗೆ ನಾಲೆಜ್ ಇಲ್ಲದೆ ನೀವು ಕೇಳುವುದಿಲ್ಲ. ಏನೋ ಒಂದು ಅನುಭವಗಳೆಲ್ಲ ಉಂಟು ನಿಮಗೆ. ಈಗ ಈ ಬೆರಳಿಗೆ ಉಂಗುರ ಅಂತ ಹಾಕಿದ್ದು ನೀವು, ಇದು ಭಾರಿ ಒಳ್ಳೆ ಉಂಗುರ ಅಲ್ಲ? ಹೌದು ಹೌದು. ಆಚೆಗೆ
ಇದು ಒಬ್ಬೊಬ್ಬರು ಕೊಟ್ಟದ್ದು ಸರ್. ಈಜದ್ದು ಇದು ನವರತ್ನ. ಇದು ನವರತ್ನ ಸರಿ ಇಲ್ಲ, ಸರಿ ಮಾಡ್ಬೇಕು. ಸರಿ ಮಾಡ್ಬೇಕು ಹೌದು, ಹೇಳಿದ್ರಿ. ಆಯ್ತು. ಮತ್ತೆ ಇದು ಇದೇ ನಾನು ಕೇಳಿದ್ದು, ಅದು ನಮ್ಮ ಈವಲ್ ಐ ಅಂತ ಹೇಳ್ತಾರಲ್ಲ, ಇದನ್ನು ನಾನು ಇದು ಈಗ ನಾರ್ತ್ ಇಂಡಿಯಾದಲ್ಲಿ ಇದೆಲ್ಲ ನೋಡಿ ಏನು ಹೇಳ್ತೇನೆ, ಹಾಕ್ತಾರೆ ಕಣ್ಣಿನ ದೃಷ್ಟಿ ಹೋಗ್ಲಿಕ್ಕೆ. ಕಣ್ಣಿನ ದೃಷ್ಟಿಗೆ ಇದೆಲ್ಲ ಅಲ್ಲ. ನಿಜವಾಗಿ ನಿಮ್ಮ ಮನೆಯಲ್ಲಿ ನೀವು ಒಂದು ರಾತ್ರಿ ಉಪ್ಪು ನಿವಾಳಿಸಿ ಬಿಸಾಡೋದು, ಅಥವಾ ಮೆಣಸನ್ನು ನಿವಾಳಿಸಿ ಉಪ್ಪಿನೊಟ್ಟಿಗೆ ಬೆಂಕಿಗೆ ಹಾಕೋದು, ಬೆಂದ್ರೊಳಗೆ ಹಾಕೋದು, ಬೆಂದ್ರ ದಿಕ್ಕೆಲಿಗೆ ಹಾಕೋದು, ಅಥವಾ ನಾನು ಹೇಳಿದೆಲ್ಲ ತೀರ್ಥಸ್ಥಾನಗಳನ್ನು ಮಾಡೋದು. ತೀರ್ಥಸ್ಥಾನ ಏನು ನಿಮಗೆ ಖರ್ಚಾಗೋದಿಲ್ಲ, ಆಗ್ತದ? ಹತ್ತಿರ, ಮನೆ ಹತ್ತಿರ ಯಾವ ಕ್ಷೇತ್ರ ಇದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ತೀರ್ಥಸ್ಥಾನ ಮಾಡಿಸೋದು. ಇಲ್ಲದಿದ್ದರೆ ಮೊದಲೆಲ್ಲ ಅದು ಮಾಡ್ತಿದ್ರು, ಈಗೆಲ್ಲ ಅದೆಲ್ಲ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋದೇ ಬಿಡ್ತೇವೆ ನಾವು. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಮ ಹತ್ರ ಪುರ್ಸೋದಿಲ್ಲ. ದೇವಸ್ಥಾನಕ್ಕೆ ಹೋದರೆ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಡೆವಲಪ್ ಆಗ್ತದೆ. ಹೋರಾ ಚಕ್ರಗಳು ಅಂತ ಹೇಳಿದರೆ ಮೈಗೆ ಒಂದು ಹೋರಾ ಚಕ್ರ ಅಂತ ಇರ್ತದೆ, ನಮಗೆ ಕಣ್ಣಿಗೆ ಕಾಣೋದು. ಸೂರ್ಯನ ಸುತ್ತು ಒಂದು ರಿಂಗ್ ಇರೋದಿಲ್ಲ, ಅದೇ ಥರ ನಮಗೆ ಒಂದು ಹೋರಾ ಚಕ್ರ ಅಂತ ಇರ್ತದೆ. ನೀವು ರೆಗ್ಯುಲರ್ ದೇವಸ್ಥಾನ ಹೋಗೋದ್ರಿಂದ ಈ ಪಾಸಿಟಿವ್ ವೈಬ್ರೇಷನ್ ಡೆವಲಪ್ ಆಗ್ತದೆ. ಈ ದೃಷ್ಟಿ ಎಲ್ಲ ತಾಗೋದಿಲ್ಲ. ಇಲ್ಲದಿದ್ದರೆ ಹಲವು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರೋದಿಲ್ಲ. ನಿಮ್ಮನ್ನು ನೋಡಿರ್ತಾರೆ, ಇವನಿಗೆ ಮದುವೆ ಆಗದಿರೋ ಒಂದು ಮದುವೆ ಆಗ್ಬೋದಿತ್ತಲ್ಲ ಅಂದಾಗ. ಈಗ ಮಕ್ಕಳಿಲ್ಲದ ಹೆಂಗಸರ್ಕ ಇವರ ಮಗು ಎಂತ ಚಂದ ಇದೆ, ನನಗೆ ಒಂದು ಮಗು ಆಗ್ತದಲ್ಲ. ಇದೆಲ್ಲ ಮನಸ್ಸಿನ ಜಿಜ್ಞಾಸೆಗಳು. ಅರ್ಥ ಆಯ್ತಲ್ಲ? ಹೇಳಿ ಸರ್. ಇನ್ನೊಂದು ಪ್ರಶ್ನೆ. ಹೇಳಿ. ಹೀಗೆ ಅಲ್ಲ, ಇದು ಆಕ್ಚುಲಿ ನಾವು ಪಿಕ್ಚರಲ್ಲೆಲ್ಲ ನೋಡ್ತೇವಲ್ಲ, ಒಂದು ಪಿಕ್ಚರಲ್ಲಿ ಒಂದು ಭೂತದ್ದು ಪ್ರೇತದ್ದು ಒಂದು ಒಂದು ಹೆಂಗಸು ಅವರಷ್ಟಕ್ಕೆ ಇರ್ತಾರೆ, ಒಮ್ಮೆಲೆ ಅವರಿಗೆ ಏನೋ ಇದಾಗ್ತದೆ, ಮತ್ತೆ ಯಾರೋ ಒಬ್ಬರು ಅವರ ಸ್ಪೆಷಲಿಸ್ಟ್ ಬಂದು ಅದನ್ನು ಎಲ್ಲ ಪಿಕ್ಚರಲ್ಲಿ ಇರ್ತದೆ. ಅದೆಲ್ಲ ನಿಜವಾ ಸರ್? ಅದು ಏನಂತೇಳಿದರೆ, ಪ್ರೇತ ಪಿಶಾಚಿ ಎಲ್ಲ ನಮಗೆ ಕಣ್ಣಿಗೆ ಕಾಣದಂತ. ಅದು ಹೇಗೆ ಅಂದರೆ ಆಕ್ಟಿವ್ ನಿಮ್ಮ ಜೊತೆಗೆ ವೈಬ್ರೇಷನ್ ಆಗೋದು. ಓಕೆ, ಗೊತ್ತಾಯ್ತಲ್ಲ? ಅದು ಮತ್ತೆ ತಿರುಗಿ ತೋರಿಸದಿದ್ರೆ ಪಿಕ್ಚರ್ ಬ್ಲ್ಯಾಂಕ್ ಅಲ್ವಾ? ಹೌದು. ನಿಮಗೆ ಸ್ಕ್ರೀನಲ್ಲಿ ಏನು ಕಾಣೋದಿದ್ರೆ, ನೀವೀಗ ಸುಮ್ಮನೆ ಕೊಡ್ತು ಒಂದು ಮೊದಲು ಮುಕ್ಕಿಟಾಕಿ ಅಂತ ಇತ್ತು, ಮುಕ್ಕಿಟಾಕಿದ್ರೆ ವಾಯ್ಸೇ ಇಲ್ಲದ ಪಿಕ್ಚರ್, ಆಗ ಏನಾಗ್ತಿತ್ತು, ನಾವು ನೋಡಿ ಸಂತೋಷ ಪಡ್ತಿದ್ದೆವು ಅಷ್ಟೇ. ಅದೆಲ್ಲ ತೋರಿಸಿದ್ರೆ ನಿಮಗೆ ಅದರ ಇದನ್ನು ತೋರಿಸೋದಿಲ್ಲ, ಅಸ್ತಿತ್ವತೆಯನ್ನು ತೋರಿಸಲಿಕ್ಕೆ ಅದೆಲ್ಲ ಮಾಡೋದು. ಭೂತ ಪ್ರೇತ ಹಾಗೆಲ್ಲ ಇಲ್ಲ, ಅದು ಒಂದು ಕಾನ್ಷಿಯಸ್ನಲ್ಲಿರುವ ನೆಗೆಟಿವ್ ವೈಬ್ರೇಷನ್ ಅಂತಾರೆ. ಸೈಕಾಲಜಿಕಲ್ಲ, ಸೈಕಾಲಜಿ ಇದ್ದ ಕಾರಣ ಈ ಬಾಧೆ. ಆದ್ರೆ ಈ ಬಾಧೆ ಬರ್ಬೇಕಾದ್ರೆ ಇದ್ದ ಕಾರಣ ಬಾಧೆ. ಅದ್ರ ಪಿಕ್ಚರಲ್ಲಿ ಅದು ನಾವು ಹೇಗೆ ತೋರಿಸುದು ನಿಮ್ಮ ಸ್ಕ್ರೀನ್ ಮೇಲೆ, ನಿಮಗೆ ನಂಬಿಕೆ ಬರಬೇಕಲ್ಲ. ಅದೊಂದು ವಿಚಿತ್ರವಾಗಿ ತೋರಿಸುದು, ಅದೆಲ್ಲ ನಂಬಿಕೆ ಬರ್ಲಿಕ್ಕೆ. ಅದೇ ಸರ್, ನಾವು ಹಿರಿಯರು ಹೇಳ್ತಿದ್ರು, ನಿಂದು ದೇವಗಣ ಮಾರೆ, ಏನು ಹೆದರ್ಬೇಕಂತಿಲ್ಲ, ನಿಂಗೆ ಎಂತ ಸಹ ಕಾಣುದಿಲ್ಲ ಅಂತ. ಅದು ದೇವಗಣ ಹಾಗೆ ಉಂಟು, ಅದೊಂದು ಪದ್ಧತಿಯಲ್ಲಿ ಒಂದಿದೆ. ಈಗ ನಾನು ಹೇಳೋದು, ನಿಮ್ಮೊಂದು ತೀಕ್ಷ್ಣವಾಗಿ ಬ್ರಹ್ಮರಕ್ಕಸನಾಗಿ ಕೋಪ ಬರ್ತದೆ, ನಿಮ್ಮಲ್ಲಿ ಉಂಟು, ಅದು ಕಾಣ್ತದ. ನೀವು ಅದು ಮಾಡಿದರೆ ಮಾತ್ರ ಅಲ್ಲ ನನಗೆ ನೀವು ಇದು ನಿಮ್ಮನಿಗೆ ಮೈಯಲ್ಲಿ ಬ್ರಹ್ಮರಕ್ಕಸ ಅಂದೆ. ಹಾಗೆ ಪಿಕ್ಚರಲ್ಲಿ ಅದು ತೋರಿಸಿದ್ರೆ ಮಾತ್ರ ನಾವು ನಂಬ್ತೇವೆ, ಇದು ಹೀಗೆ, ಇದು ಹಾಗೆ. ನಿಜ ಲೈಫಲ್ಲಿ ಬಂದ್ರೆ ನಾವು ಬಿಡ್ತು ಅಲ್ಲಿಂದ ಬರುವುದಿಲ್ಲ. ನಿಮಗೆ ಅನುಭವ ಆಗ್ತದೆ. ಏನು ಅನುಭವ ಆಗ್ತದೆ ಅಂತ ಹೇಳಿದರೆ, ಪ್ರೇತಗಳು ನಿಮ್ಮನ್ನು ದಾಟಿ ಹೋಗುವಾಗ ಅಥವಾ ಒಂದು ಬ್ರಹ್ಮರಕ್ಕಸ ಇರುವಾಗ ನಿಮ್ಮ ಮೈ ಕೂದಲೆಲ್ಲ ಎದ್ದು ನಿಲ್ತದೆ. ಅದು ನಿಮಗೆ ವೈಬ್ರೇಷನ್, ರೋಮಾಂಚನ ಅಂತ ಕಣ್ಣಿಗೆ ಕಾಣೋದಿಲ್ಲ. ಅಥವಾ ನಿಮ್ಮ ಹತ್ತಿರ ಯಾರೋ ಬಂದು ನಿಂತಾಗೆ ಒಂದು ಶ್ಯಾಡೋ ಕಾಣ್ತದೆ, ಕಾಣುವುದಿಲ್ಲ, ಅದು ಶ್ಯಾಡೋ ಮಾತ್ರ ಕಾಣೋದು. ನೀವು ಹೇಳ್ಬೋದು ನನಗೆ ಭ್ರಮೆಯ ಅಂತ. ಅಲ್ಲ, ಆದರೆ ಅದು ನಿಜವಾಗಿ ವೈಬ್ರೇಷನ್. ಅದು ಎಲ್ಲಿದ್ದದ್ದು ಆ ಪ್ರೇತ? ಅದು ನಿಮ್ಮ ಮೈಯಲ್ಲೊಳಗಿದ್ದದ್ದೇ ಹೊರಗೆ ಒಂದದ್ದು. ಅರ್ಥ ಆಯ್ತಲ್ಲ? ನಿಮ್ಮ ಕಾನ್ಷಿಯಸ್ನೆಸ್ಸಿಗೆ ಅದು. ಮತ್ತು ಒಂದು ಜಾಗೆಯ ಭೂತ ಪ್ರೇತಗಳು ಅಥವಾ ನೆಗೆಟಿವ್ ವೈಬ್ರೇಷನ್ ಅಂತ ಹೇಳ್ತೇವೆ, ಆತ್ಮಗಳು, ಪಿಶಾಚಿಗಳು ನಿಮಗೆ ಬಾಧೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಒಳಗೆಲ್ಲಿರುವ ಆಂತರಿಕದಲ್ಲಿರುವ ಬಾಧೆಗಳು ಹೊರಗೆ ಬಂದು ನಿಮಗೆ ಕಾಡಿಸೋದು. ನೀವು ಹೇಳೋಗೊಂದು ಡೈಲಾಗ್ ಬಂತು ಸರ್, ಈಗ ಲೇಟೆಸ್ಟ್ ಪಿಕ್ಚರ್, ಅಂತರಂಗದಿಂದ ಬಹಿರಂಗಕ್ಕೆ ಬರುವುದು ಅಂತ ಹೇಳಿ ಒಂದು ಪಿಕ್ಚರ್ ಅಲ್ಲಿ ಡೈಲಾಗ್ ಉಂಟು. ಅದು ನಾನು ಆಗಲೇ ಹೇಳಿದ್ದು, ಅಂತರಂಗದಿಂದ ಬಹಿರಂಗ ಅಂದ್ರೆ. ಈಗ ನನ್ನನ್ನು ನೋಡಿದ್ರೆ ಹೇಳ್ತಾರೆ ಛತ್ರಪತಿಯವರು ಭಾರಿ ಕೋಪಿಸ್ಟರ್ ಅಂತ. ನನ್ನನ್ನು ನೋಡಿದ್ರೆ ಹಾಗೆ ಕಾಣ್ತದ? ಇಲ್ಲ. ಕೋಪ ಬಂದ್ರೆ ಮತ್ತೆ ತಡೀಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ನೀವು ಆಗ ಹೇಳಿದ್ದಕ್ಕೆ ಇದು ಬ್ರಹ್ಮರಕ್ಕಸ, ಪ್ರೇತ, ಭೂತ ಎಲ್ಲ ಹೇಗೆ ಅಂದರೆ ಅದು ಪ್ರಕಟಗೊಳ್ಳುವ ವಿಧಾನದಲ್ಲಿ ಅರೆಗೊಂಚಿಯವರು ಬ್ರಹ್ಮರಕ್ಕಸ ಬಾಧೆ ಹಿಡಿದಿದೆ, ಹುಚ್ಚರಂತೆ ಮಾಡಿದ್ರಲ್ಲ ಹುಚ್ಚ ಅಂತ ಹೇಳ್ತಾರೆ. ಹೌದೌದು ಅಲ್ವಾ? ರೋಗಿ ಆಗಿದ್ದು ಬಲಗಿದ್ರೆ ಮಾತ್ರ ಕೈಕಾಲಿಗೆ ಕೊಕ್ಕೆ ಮಾಡಿ ಮುಸುಗೆ ಹಾಗೆ ಚಳಿ ಜ್ವರ ಮಾರಾಯ ಅಂತ, ಸುಮ್ಮನೆ ಅವನು ಮುಸುಕಾಗಿ ಮಲಗಿದ್ರೆ ಜಡಿ ಜ್ವರ ಅಂತ ಹೇಳ್ತಾರ. ಹಾಗೆ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಯದ್ಭಾವಂ ತದ್ಭವತಿ ಸರ್. ಮತ್ತೆ ಒಂದೊಂದು ಅಂದ್ರೆ
ಒಮ್ಮೊಮ್ಮೆ ನಾವು ನೆಗೆಟಿವ್ ಅಂದರೆ ನಮ್ಮ ಅದು ಗ್ರಹಗತಿಯಿಂದವ ಅಥವಾ ಒಂದೊಂದು ಜಾಗದಲ್ಲಿ ಹೋದರೆ ಅಲ್ಲಿ ನಮಗೆ ಒಂದು ನೆಗೆಟಿವ್ ವಾರ ಬಂದು ನಮಗೆ ನಮ್ಮ ಮೈಯಲ್ಲಿ ಪೊಸೆಸ್ ಆದಾಗೆ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಅದು ನಿಮ್ಮ ಮೈಯಲ್ಲಿರುವ ಶಕ್ತಿಗಳೇ ಒಂದು ಜಾಗದಿಂದ ಬರುವುದಿಲ್ಲ. ಓಕೆ, ಜಾಗದಿಂದ ಬರುವುದು ನಾವು ಹೋಗದ ಜಾಗ ಇಲ್ಲ. ಈಗ ನಮ್ಮ ಭಟ್ರನವರು ಎಲ್ಲೆಲ್ಲಿ ಹೋಗ್ತಾರೆ, ಹೌದು, ಕೊಡ್ತಾರೆ, ಎಲ್ಲಿ ಹೋಗ್ತಾರೆ ಅವರು? ಸತ್ತಲ್ಲಿ ಹೋಗ್ತಾರೆ, ಸ್ಮಶಾನದಲ್ಲಿ ಹೋಗ್ತಾರೆ. ಹೆಣ ಸುಡಬೇಕಾದ್ರೆ ಭಟ್ರನವರೇ ಬೇಕು. ಆಗ ಹೆಣ ಅವರೊಟ್ಟಿಗೆ ಬಾಧೆ ಮಾಡೋದಿಲ್ಲ ಅವರಿಗೆ. ಹಾಗೆಲ್ಲ ಅದು ಬೇರೆಯವ್ರದ್ದು ಬರುವುದಿಲ್ಲ. ಅವರು ಅದಕ್ಕೆ ಅವರು ಜಪ ತಪ ಸಂಧ್ಯಾ ವಂದನೆ ಅನುಷ್ಠಾನದಲ್ಲಿ ಇರ್ತಾರೆ. ಆಗ ಅವರೊಟ್ಟಿಗೆ ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಯಾರು ವೀಕ್ ಇದ್ದಾರೆ, ನಾವು ಏನು ಸ್ವಲ್ಪ ನಾವು ಒಂದು ಹೌದು ಅನ್ಯ ಸ್ಥಿತಿಯಲ್ಲಿ ಹೋಗ ನಮ್ಗೆಲ್ಲ ಹಾಗೆ ಕಾಣ್ತದೆ, ಯಾರೋ ಬಂದು ನಿಂತಾಗೆ ಕಾಣ್ತದೆ. ಅಲ್ಲ, ಅಂತವರಿಗೆ ಪೊಸೆಸ್ ಆಗುದಿಲ್ಲ ಸರ್. ನಾನು ತುಂಬಾ process ಆಗೋದು. ಯಾಕಂದ್ರೆ ತುಂಬಾ ನೋಡಿದ್ದೇನೆ, ಯಾರು ಕುಡ್ದಿದ್ದಾರೆ, ಯಾರು ಇದ್ರಲ್ಲಿ ಅವರಿಗೆ ಭ್ರಮರ ಕಸಾರಾಗೆ ನಾವು ಕುಡ್ದಿದ್ದಾರೆ ಅಂತ ಯಾರನ್ನು ಅಪವಾದ ಮಾಡಿ ಅಂದ್ರೆ ಸಾಕ್ಷಾತ್ ಶಿವನು ಅಮೃತವಾನವನ್ನು ಮಾಡಿದ್ದಾನೆ. ಹಾಗೆ ಈ ಜನರು ಆ ಕ್ವಶನ್, ಶಿವ ಕುಡಿಲಿಲ್ವಾ ನಾವು ಕುಡಿದ್ರೆ ಹೇಗೆ ಅಂತ ಹೇಳಿ, ಇದು ವಿತಂಡವಾದ. ನಾನು ಹಾಗೆ ಹೇಳುದಲ್ಲ, ಅದು ಎಂತಂದ್ರೆ ವೀಕ್ ಮೈಂಡ್ ಅಂತ ಹೇಳ್ತೀವಿ, ಮಿಸ್ಬಿಹೇವಿಯರ್ ಆಗ ಜಾಸ್ತಿ ಆಗುತ್ತೆ, ಪೊಸೆಸಿವ್ ಮೈಂಡ್ ಅಂತ ಹೇಳ್ತೇವೆ. ಪುರೋಹಿತರು, ಬ್ರಾಹ್ಮಣರು, ಪೂಜೆ ಮಾಡುವವರು, ಕಂಕಾರ್ಯ ಮಾಡುವವರು ಸ್ಮಶಾನಕ್ಕೆ ಹೋಗ್ತಾರೆ. ಆಗ ಅವರಿಗೆ ಬಾಧೆ ಆಗೋದಿಲ್ವಾ? ಇಲ್ಲ. ಇದಕ್ಕೆ ನಾವು ಅಲ್ಲಿ ಬಾಧೆ ಆದರೆ ಅದನ್ನು ಸ್ಮಶಾನ ಸ್ಪರ್ಶ ಅಂತ ಹೇಳ್ತೇವೆ. ಸ್ಮಶಾನ ಸ್ಪರ್ಶ ಎಲ್ಲಿ ಅಂತ ಹೇಳಿದರೆ, ನಿಮ್ಮ ಸ್ಥಿತಿಗತಿಗಳು ಸರಿ ಇಲ್ಲದಾಗ ಪುರೋಹಿತರು ಅಥವಾ ಹೆಣ ಹೋಗೋ ಮೊದಲು ನೀವು ಸ್ಮಶಾನಕ್ಕೆ ಹೋದರೆ ಅಲ್ಲಿದ್ದ ಏನಾದರೂ ಒಂದು ನೆಗೆಟಿವ್ ವೈಬ್ರೇಷನ್ ನಿಮ್ಮಲ್ಲಿರುವ ನೆಗೆಟಿವ್ ಒಟ್ಟಿಗೆ ಆಕ್ಟ್ ಆಗ್ತದೆ. ಅಯಸ್ಕಾಂತದಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ತಿರುಗಿ ನಿಲ್ತವೆ. ಹಾಗೆ ಹಾಗೆ ಸರ್, ಇನ್ನೊಂದು ಕ್ವಶನ್ ಹೇಳಿ. ಈಗ ನಮ್ದು ಫ್ರೆಂಡ್ ಸರ್ಕಲ್ ಎಂಬುದು ಒಂದು ನಾವು ತುಂಬಾ ಜಾಲಿ ಟೈಪ್ ಕ್ಯಾರೆಕ್ಟರ್, ಎಲ್ಲರೊಟ್ಟಿಗೆ ಇರ್ತಾರೆ, ದೇವಸ್ಥಾನ ಇಲ್ಲಿ ಅಲ್ಲಿ ಎಲ್ಲ. ಹಾಗೆ ಒಂದು ಮನುಷ್ಯರು ಎಂಬುದು ಒಂದು ಬೇರೆ ಬೇರೆ ಒಂದು ಕ್ಯಾರೆಕ್ಟರ್ ತರ ಇರ್ತದೆ ಸರ್. ಕೆಲವರು ಅವರ ಅಂದ್ರೆ ಅವರ ಕೆಲಸದಿಂದಲ್ಲ, ಅವರಿಗೆ ಎಲ್ಲರೂ ಬೇಕು. ಅವರು ಅಂದ್ರೆ ಒಂದು ಅವರು ಬಂದು ಕೂತ ತಕ್ಷಣ ಅಲ್ಲಿ ಒಂದು ಗಮ್ಮತ್ತಿದ್ದು ವಾತಾವರಣ, ಅಂದ್ರೆ ಅವರು ನೆಗಡ್ಬೇಕಂತಿಲ್ಲ, ನೆಗಡಿಸ್ಬೇಕಂತಿಲ್ಲ, ತನ್ನಷ್ಟಿಗೆ ವಾತಾವರಣ ಕಾಮಿಡಿ ಆಗ್ತದೆ. ಅದು ಹೇಗೆ ಸರ್? ಅದು ಕೂಡ ಏನಂತ ಹೇಳಿದ್ರೆ, ಪ್ರತಿಯೊಬ್ಬನಿಗೆ ಅವನೊಟ್ಟಿಗೆ ನೆಗೆಟಿವ್ ಸ್ಪಿರಿಟ್ ಇರ್ತದೆ, ಪಾಸಿಟಿವ್ ಸ್ಪಿರಿಟ್ ಇರ್ತದೆ, ಒಂದು ಅಟ್ರಾಕ್ಷನ್ ಇರ್ತದೆ. ಏನು ಗೊತ್ತಾ, ಒಬ್ಬ ತುಂಬ ಹಣ ಎಲ್ಲ ಸ್ಪೆಂಡ್ ಮಾಡಿದ್ರೆ ಅವನೊಟ್ಟಿಗೆ ಎಲ್ಲರೂ ಇರ್ತಾರೆ, ಸಾಯುವಾಗ ಇರೋದಿಲ್ಲ ಅವನೊಟ್ಟಿಗೆ, ಹಣ ಸ್ಪೆಂಡ್ ಮಾಡೋದು ಅವನಿರ್ತಾರೆ. ಈ ಒಂದು ಜಾಲಿ ಅಂತ ಹೇಳುವಾಗ ಅವರವರ ನೆಗೆಟಿವ್ ಅವರವರಿಗೆ ಆ್ಯಕ್ಟ್ ಆಗೋದು. ಅವರ ಗುಣನಡತೆಗಳು ಅದು ಅವರವರ ತಂದೆ ತಾಯಿಯಿಂದ, ಅವರ ತಾತ ಮುತ್ತಾತನಿಂದ ಬರೋದು. ನನ್ನಾಗೆ ನೀವು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಿಮ್ಮಾಗೆ ನನಗೆ ಆಗೋದಿಲ್ಲ, ಅಥವಾ ನಿಮ್ಮಾಗೆ ನಾನು ವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ. ನಾಟಕ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡೋದು. ಅದಕ್ಕೆ ಆ್ಯಕ್ಟಿಂಗಿಗೆ ಅಂತ ಹೇಳ್ತಾರೆ, ಅದೊಂದು ಈಗ ಕೆಲವರು ಫಿಲ್ಮ್ ಆ್ಯಕ್ಟರ್ನ ಥರ ಮಿಮಿಕ್ರಿ ಅಲ್ಲ, ಮಿಮಿಕ್ರಿ ಆಗ್ತದೆ. ನಿಜವಾಗಿ ಒರಿಜಿನಲ್ ಸಿಚುವೇಶನ್ ಒಬ್ಬೊಬ್ಬರದ್ದು ಒಂದೊಂದು ಮೆಂಟಾಲಿಟೀಸ್ ಇರ್ತದೆ. ಈ ಮೆಂಟಾಲಿಟಿ 10 ಜನರದ್ದು 10 ವಿಧ ಇರ್ತದೆ. ಒಂದೇ ನೀವು ಒಟ್ಟಿಗೆ ಸೇರಿದ್ರು ಕೂಡ ಈ ಫ್ರೆಂಡ್ಸಿನವರಿಗೆಲ್ಲ ಒಂದೇ ಮೆಂಟಾಲಿಟಿ ಅವರಲ್ಲ. ಅವರವರ ತಾಪತ್ರಯಗಳವರಿಗೆ ಹೊರಗೆ ಹೇಳಲಿಕ್ಕಾದ ಸೀಕ್ರೆಸಿ ಇರ್ತದೆ. ಅದನ್ನು ಅವರು ಇಲ್ಲಿ ಬಂದು ಒಂದು ಸಮಾಧಾನ, ಅವರಿಗೆ ಅವರು ಸಮಾಧಾನ ಮಾಡಿಕೊಳ್ಳಿ ಕಾಮಿಡಿಯಾಗಿ. ತುಂಬ ಧನ್ಯವಾದ ಸರ್. ನಾನು ಕೇಳಿದ ಕ್ವಶನ್ಗೆ ನೀವು ಇಷ್ಟು ಪೇಷಂಟ್ಲಿ ಎಂದು ನೀವು ರಿಪ್ಲೈ ಮಾಡಿದ್ದೀರಿ, ಅದಕ್ಕಾಗಿದ್ದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಒಳ್ಳೆಯದಾಗಲಿ ಸೂರಜ್ ಅವರಿಗೆ. ಜೈ.